ಮುಂಬರುವ ಲೋಕಸಭಾ ಚುನಾವಣೆಯನ್ನ ಕುರಿತು ದೇಶದ ಪ್ರತಿಷ್ಠಿತ ಸರ್ವೆ ಸಂಸ್ಥೆಗಳು ಈಗಾಗಲೇ ಅನೇಕ ಸರ್ವೆ ಕಾರ್ಯಗಳನ್ನ ಕೈಗೊಂಡಿದ್ದು ತನ್ನ ವರದಿಗಳನ್ನ ಬಹಿರಂಗಗೊಳಿಸಿದವೆ. ಒಂದೊಂದು ಸರ್ವೆ ಸಂಸ್ಥೆಗಳು ಕೂಡ ವಿಭಿನ್ನವಾದ ಅಂಕಿ ಸಂಖ್ಯೆಗಳನ್ನ ನೀಡೋದ್ರ ಮೂಲಕ ದೇಶದ ಮತದಾರರ ಗಮನವನ್ನ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದವೆ. ಇದೀಗ CNN ಹಾಗೂ News18 ಸಂಸ್ಥೆಗಳು ಜಂಟಿಯಾಗಿ ದೇಶದ ಮತದಾರರ ಒಂದು ಮನವನ್ನ ಅರಿಯೋದಕ್ಕೆ ಸರ್ವೆ ಕಾರ್ಯವನ್ನ ಕೈಗೊಂಡಿದ್ದು ಇದೀಗ ತನ್ನ ವರದಿಯನ್ನ ಬಹಿರಂಗಗೊಳಿಸೋದ್ರ ಮೂಲಕ ಅತ್ಯಂತ ಅಚ್ಚರಿಕರ ರೀತಿಯ ಅಂಕಿ ಸಂಖ್ಯೆಗಳನ್ನ ಬಹಿರಂಗಗೊಳಿಸಿದವೆ. ದೇಶದ ಲೋಕಸಭಾ ಚುನಾವಣಾ ಇತಿಹಾಸದಲ್ಲಿಯೇ 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದಂಥದ್ದು ನೆಹರು ಅವರು. ಈ ನೆಹರು ಅವರ ದಾಖಲೆಯನ್ನ ಈ ಬಾರಿ NDA ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಬಾರಿ ಆ ದಾಖಲೆಯನ್ನ ಮುರಿಯುತ್ತಾ ಅಂತಕ್ಕಂಥ ಒಂದು ನಿರೀಕ್ಷೆ ಇದೀಗ ದೇಶದ ಮತದಾರರಲ್ಲಿ ಇದೆ. ಈ CNN ಹಾಗೂ News18 ಸಂಸ್ಥೆ ನೀಡಿರ್ತಕ್ಕಂಥ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯ ವರದಿಯನ್ನ ನಾನೀಗ ರಾಜ್ಯವಾರು ನೀಡ್ತಾ ಹೋಗ್ತೇನೆ. ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ವರ್ಲ್ಡ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಥಮವಾಗಿ ದೇಶದ ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಈ ಬಾರಿ CNN ಹಾಗೂ News18 ನೀಡಿರ್ತಕ್ಕಂಥ ವರದಿಯ ಪ್ರಕಾರ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟಕ್ಕೆ 77 ಸ್ಥಾನಗಳು ಲಭ್ಯವಾದ್ರೆ ಇಂಡಿ ಮೈತ್ರಿಕೂಟ ಕೇವಲ 3 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ. ಈಗಾಗಲೇ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಅದಾದ ನಂತರ ಬಿಜೆಪಿಗೆ ಅತ್ಯಂತ ದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂಸ್ಥೆ ಹೇಳಿದೆ. ಅದೇ ರೀತಿ BSP ಕೇವಲ 1 ಸ್ಥಾನವನ್ನ ಉತ್ತರ ಪ್ರದೇಶದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇತ್ತೀಚೆಗೆ ತಾನೇ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿದ್ದಂತಹ ಪಶ್ಚಿಮ ಬಂಗಾಳದ ಒಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ NDAಗೆ TMCಗಿಂತ ಹೆಚ್ಚು ಸ್ಥಾನಗಳು ಲಭ್ಯವಾಗ್ತವೆ. NDA 25 ಲೋಕಸಭಾ ಸ್ಥಾನಗಳನ್ನ ಗೆದ್ರೆ TMC ಕೇವಲ 15 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕು ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಇತ್ತೀಚೆಗೆ ನಡೆದಂತಹ ಸಂದೇಶ್ ಕಾಳಿ ಪ್ರಕರಣದ ನಂತರ ಅದನ್ನು ಅತ್ಯಂತ ಸೂಕ್ತವಾಗಿ ಬಳಸಿಕೊಂಡಿದ್ದಂತಹ ಬಿಜೆಪಿ ಬಹುದೊಡ್ಡ ರಾಜಕೀಯ ಲಾಭವನ್ನ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಹುದೊಡ್ಡ ಮುಖಭಂಗ ಆಗ್ಬಹುದು ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನ ನೀಡಿದೆ. ಬಹುತೇಕ ಸರ್ವೆ ಸಂಸ್ಥೆಗಳು TMCನೇ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ, ಅದರ ಹಿಂದೆನೆ NDA ಮೈತ್ರಿಕೂಟ ಇರುತ್ತೆ ಅಂತಕ್ಕಂಥ ವರದಿಗಳನ್ನು ನೀಡಿದ್ವು. ಆದ್ರೆ ಇದೀಗ ಈ ಸಂಸ್ಥೆ ಬೇರೆ ರೀತಿಯ ವರದಿಯನ್ನ ಬಹಿರಂಗಗೊಳಿಸಿದೆ. ಅದೇ ರೀತಿ ಉತ್ತರ ಪ್ರದೇಶ ನಂತರ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರದ ಪೈಕಿ NDA ಮೈತ್ರಿಕೂಟ ಬರೋಬ್ಬರಿ 41 ಲೋಕಸಭಾ ಸ್ಥಾನಗಳನ್ನ ಗೆದ್ರೆ ಇಂಡಿ ಮೈತ್ರಿಕೂಟ ಕೇವಲ 7 ಸ್ಥಾನಗಳಿಗೆ ತೃಪ್ತಿಯನ್ನ ಪಟ್ಕೊಳ್ಬಹುದು ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಇಲ್ಲಿ NDAಗೆ ಅತ್ಯಂತ ಉತ್ತಮ ಫಸಲು ಬರುತ್ತೆ, ಇಂಡಿ ಮೈತ್ರಿಕೂಟಕ್ಕೆ ಅತ್ಯಂತ ಹೀನಾಯ ಸೋಲು ಉಂಟಾಗುತ್ತೆ ಮಹಾರಾಷ್ಟ್ರದಲ್ಲಿ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. NDA ಮೈತ್ರಿಕೂಟದಿಂದ ಕಳೆದ ಬಾರಿ ಏನು ಶಿವಸೇನೆ ಜೊತೆಗಿತ್ತು, ಆದ್ರೆ ಈ ಬಾರಿ NDA ಮೈತ್ರಿಕೂಟದಿಂದ ಶಿವಸೇನೆ ಹೊರ ಹೋಗಿ ಇಂಡಿ ಮೈತ್ರಿಕೂಟದ ಜೊತೆ ಗುರುತಿಸಿಕೊಂಡಿದೆ. ಆದ್ರೂ ಕೂಡ ಶಿವಸೇನೆ ಈಗಾಗಲೇ 2 ಭಾಗ ಆಗಿದೆ, ಹಾಗೆಯೇ NCP ಕೂಡ 2 ಭಾಗ ಆಗಿದೆ. ಈ ಒಂದು ಶಿವಸೇನೆ 1 ಭಾಗ, NCPಯ 1 ಭಾಗ ಹಾಗೂ ಬಿಜೆಪಿ ಸೇರಿ NDAಗೆ 41 ಸ್ಥಾನಗಳು ಸಿಗ್ತವೆ. ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯವಾಗಿರ್ತಕ್ಕಂಥ ಗುಜರಾತಿನ 26 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿಯ ನೇತೃತ್ವದ NDA ಮತ್ತೊಮ್ಮೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ 26ಕ್ಕೆ 26 ಲೋಕಸಭಾ ಕ್ಷೇತ್ರಗಳನ್ನ ಗುಜರಾತ್ನಲ್ಲಿ NDA ಮೈತ್ರಿಕೂಟ ಗೆದ್ದಿದ್ದನ್ನ ನಾವೀಗಾಗಲೇ ನೋಡಿದ್ದೇವೆ. ಹಾಗೇನೆ ಮತ್ತೊಂದು ಪ್ರಮುಖ ರಾಜ್ಯ, ಉತ್ತರ ಭಾರತದ ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಮಧ್ಯಪ್ರದೇಶದಲ್ಲೂ ಕೂಡ ಈ ಬಾರಿ ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯವಾದ್ರೆ ಇಂಡಿ ಮೈತ್ರಿಕೂಟ ಕೇವಲ 1 ಲೋಕಸಭಾ ಸ್ಥಾನದಲ್ಲಿ ಗೆಲ್ಲುತ್ತೆ. ಈ ಮೂಲಕ NDA ಮೈತ್ರಿಕೂಟಕ್ಕೆ ಭರ್ಜರಿಯಾದ ಗೆಲುವು ಮಧ್ಯಪ್ರದೇಶದಲ್ಲಿ ಸಿಗುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನ ಈ CNN ಹಾಗೂ News18 ಸಂಸ್ಥೆಗಳು ವರದಿ ಮಾಡಿದವು. ಹಾಗೇನೆ ಉತ್ತರ ಭಾರತದ ಮತ್ತೊಂದು ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಬಿಹಾರದಲ್ಲಿ ಏನು ಇತ್ತೀಚೆಗೆ ತಾನೇ ರಾಜ್ಯ ಸರ್ಕಾರ ಬದಲಾಯಿತು, RJD ಯೊಂದಿಗೆ ಹಾಗೂ
ಇಂಡಿ ಮೈತ್ರಿಕೂಟದ ಪ್ರಮುಖ ಭಾಗವಾಗಿದ್ದಂತಹ ಜೆಡಿಯು ಬಿಜೆಪಿಯೊಂದಿಗೆ ಸೇರ್ಕೊಂಡು ಈ ಸರ್ಕಾರ ರಚನೆ ಮಾಡಿದೆ. ಅಂತಹ ಬಿಹಾರದಲ್ಲಿ 40 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿಯಾಗಿ 38 ಲೋಕಸಭಾ ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟ ಕೇವಲ 2 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಬಿಹಾರದಲ್ಲಿ ಭರ್ಜರಿಯಾದ ಬಲ ಎನ್ಡಿಎ ಮೈತ್ರಿಕೂಟಕ್ಕೆ ಸಿಗುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನ ಈ ಸಂಸ್ಥೆ ನೀಡಿದೆ. ಬಹುತೇಕ ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬಹುದೊಡ್ಡ ಸಾಧನೆಯನ್ನ ಮಾಡುತ್ತೆ. ಆ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿರ್ತಕ್ಕಂಥ ಈ ಸಂಸ್ಥೆ ದಕ್ಷಿಣ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟಕ್ಕೆ 8 ಲೋಕಸಭಾ ಸ್ಥಾನಗಳು ಲಭ್ಯವಾದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಕೇವಲ 6 ಸ್ಥಾನಗಳನ್ನ ಗೆಲ್ಲುತ್ತೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳಾದ ಚಂದ್ರಶೇಖರ್ ರಾವ್ ಅವರ ನೇತೃತ್ವದ ಬಿಆರ್ಎಸ್ಗೆ 2 ಸ್ಥಾನಗಳು ಲಭ್ಯವಾದರೆ ಎಐಎಂಎಂ ಕೇವಲ 1 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸೋದ್ರ ಮೂಲಕ ತೆಲಂಗಾಣದಲ್ಲಿ ಎನ್ಡಿಎಗೆ ಹೆಚ್ಚು ಸ್ಥಾನಗಳು ಬರುತ್ತೆ ಅಂತಕ್ಕಂಥ ವರದಿ ನೀಡಿರ್ತಕ್ಕಂಥ ಮೊದಲ ಸಂಸ್ಥೆ ಈ ಸಿಎನ್ಎನ್ ಸಂಸ್ಥೆಯಾಗಿದೆ. ಅದೇ ರೀತಿ ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಅಚ್ಚರಿಯ ಫಲಿತಾಂಶವನ್ನ ಈ ವರದಿ ನೀಡಿದ್ದು ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 18 ಲೋಕಸಭಾ ಸ್ಥಾನಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನ ನೀಡಿದೆ. ಅದೇ ರೀತಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿಪಿ 7 ಲೋಕಸಭಾ ಸ್ಥಾನಗಳನ್ನ ಗೆಲ್ಲೋದಿಕ್ಕಷ್ಟೇ ಶಕ್ತವಾಗುತ್ತೆ ಅಂತಕ್ಕಂಥ ವರದಿಯನ್ನ ನೀಡೋದ್ರ ಮೂಲಕ ಇದುವರೆಗೆ ಏನು ವೈಎಸ್ಆರ್ಸಿಪಿನೇ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿಗಳಿದ್ವು. ಆದ್ರೆ ಇದೀಗ ಸಿಎನ್ಎನ್ ಹಾಗೂ ನ್ಯೂಸ್ 18 ಸಂಸ್ಥೆ ವಿಭಿನ್ನವಾದ ವರದಿಯನ್ನ ಬಹಿರಂಗಗೊಳಿಸಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಸೀಟುಗಳು ಈ ಒಂದು ಆಂಧ್ರ ಪ್ರದೇಶದಲ್ಲಿ ಲಭ್ಯವಾಗ್ತವೆ ಅಂತಕ್ಕಂಥ ಆಶ್ಚರ್ಯ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನ ಬಹಿರಂಗಗೊಳಿಸಿದೆ. ಇನ್ನು 39 ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರತಕ್ಕಂಥ ದ್ರಾವಿಡರ ನೆಲ ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿಕೂಟ ಈ ಬಾರಿ ಅತ್ಯುತ್ತಮ ಸಾಧನೆಯನ್ನ ಮಾಡುತ್ತೆ. ವೋಟ್ ಶೇರಿಂಗ್ 20%ಕ್ಕೂ ಹೆಚ್ಚು ಎನ್ಡಿಎ ಮೈತ್ರಿಕೂಟದ ಪಾಲಾಗುತ್ತೆ ಅಂತ ವರದಿಯನ್ನ ನೀಡೋದ್ರ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ 5 ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟಕ್ಕೆ ಡಿಎಂಕೆ ಹಾಗೂ ಕಾಂಗ್ರೆಸ್ ಏನು ಮೈತ್ರಿ ಮಾಡ್ಕೊಂಡಿದ್ದಾವೆ ಆ ಮೈತ್ರಿಕೂಟಕ್ಕೆ 30 ಸ್ಥಾನಗಳು ಲಭ್ಯವಾಗ್ತವೆ. ಇನ್ನು ಇತರರಿಗೆ 4 ಸ್ಥಾನಗಳು ತಮಿಳುನಾಡಿನಲ್ಲಿ ಗೆಲ್ಲೋದಿಕ್ ಸಾಧ್ಯ ಇದೆ ಅಂತಕ್ಕಂಥ ವರದಿಯನ್ನ ಈ ಒಂದು ಸಂಸ್ಥೆ ನೀಡೋದ್ರ ಮೂಲಕ ಇಲ್ಲಿ ಏನು 1 ಸ್ಥಾನವನ್ನು ಎನ್ಡಿಎ ಗೆಲ್ಲೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು. ಆದ್ರೆ 5 ಸ್ಥಾನಗಳನ್ನು ಈ ಸಂಸ್ಥೆ ಎನ್ಡಿಎಗೆ ನೀಡಿದೆ. ಕಬ್ಬಿಣದ ಕಡಲೆ ಬಿಜೆಪಿಯ ಪಾಲಿಗೆ ಕಬ್ಬಿಣದ ಕಡಲೆ ಆಗಿರ್ತಕ್ಕಂಥ ಕೇರಳದಲ್ಲಿ ಈ ಬಾರಿ ಅತ್ಯಂತ ಆಶ್ಚರ್ಯದ ರೀತಿಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ 2 ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಅವಕಾಶವಿದೆ. ಅದೇ ರೀತಿ ಯುಡಿಎಫ್ ಹಾಗೂ ಏನು ಕಾಂಗ್ರೆಸ್ ಮೈತ್ರಿಕೂಟ ಇದೆ ಆ ಇಂಡಿ ಮೈತ್ರಿಕೂಟಕ್ಕೆ 14 ಸ್ಥಾನಗಳು ಲಭ್ಯವಾದರೆ ಎಲ್ಡಿಎಫ್ 4 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನ ಈ ಸಿಎನ್ಎನ್ ಸಂಸ್ಥೆ ನೀಡಿದೆ. ಅತ್ಯಂತ ಪ್ರಮುಖವಾಗಿ ನಮ್ಮ ತವರು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೂಡ ಈ ಸಂಸ್ಥೆ ತನ್ನ ವರದಿಯನ್ನ ಅತ್ಯಂತ ಸ್ಪಷ್ಟವಾಗಿ ವರದಿಯನ್ನ ಸಲ್ಲಿಸಿದ್ದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ ಜೆಡಿಎಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 25 ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟ ಕೇವಲ 3 ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ನೀಡೋದ್ರ ಮೂಲಕ ಕಾಂಗ್ರೆಸ್ನ ಗ್ಯಾರಂಟಿ ಈ ಬಾರಿ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ. ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಈಗ ಆಗ್ಲೇ ಹೊರಬಂದಿರತಕ್ಕಂಥ ಎಲ್ಲಾ ಸರ್ವೆ ಸಂಸ್ಥೆಗಳ ವರದಿಗಳು ಕೂಡ ಬಹುತೇಕ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ 24ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದ್ವು. ಇದೀಗ ನ್ಯೂಸ್ 18 ಹಾಗೂ ಸಿಎನ್ಎನ್ ಸಂಸ್ಥೆ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ದೇಶದ ಒಟ್ಟಾರೆ 543 ಕ್ಷೇತ್ರಗಳ ಪೈಕಿ ಬಿಜೆಪಿ ಏಕಾಂಗಿಯಾಗಿ 350 ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ ಕೇವಲ 49 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಬಿಜೆಪಿ 350ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಈ ಬಾರಿ ಉತ್ತಮ ಸಾಧನೆಯನ್ನ ಮಾಡುತ್ತೆ. ಕಾಂಗ್ರೆಸ್ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ಬಿಜೆಪಿಯ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 411 ಸ್ಥಾನಗಳು ಈ ಬಾರಿ ಲಭ್ಯವಾಗ್ತವೆ.
ಇಂಡಿ ಮೈತ್ರಿಕೂಟಕ್ಕೆ ಕೇವಲ 105 ಸ್ಥಾನಗಳನ್ನ ಗೆಲ್ಲೋದಿಕ್ಕಷ್ಟೇ ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಏನು ದೇಶದಲ್ಲಿ 400ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ನೆಹರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಆ ನೆಹರು ಅವರ ಒಂದು ದಾಖಲೆಯನ್ನ ಈ ಬಾರಿ ನರೇಂದ್ರ ಮೋದಿ ಅವರು ಮುರಿಬಹುದು ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಅದರ್ಸ್ ಅಂದ್ರೆ ಇತರರಿಗೆ ಕೇವಲ 27 ಸ್ಥಾನಗಳು ಲಭ್ಯವಾಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಒಟ್ಟಾರೆ ವೋಟ್ ಶೇರಿಂಗ್ ಅನ್ನ ನೋಡೋದಾದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಈ ಬಾರಿ ದೇಶದ ಮತದಾರ ಅತ್ಯಂತ ಹೆಚ್ಚು ವೋಟ್ ಅನ್ನ ಹಾಕ್ತಾನೆ. ಆ ಮೂಲಕ ಶೇಕಡ 48ರಷ್ಟು ಮತಗಳು ಎನ್ಡಿಎ ಪಾಲಾದ್ರೆ ಇಂಡಿ ಮೈತ್ರಿಕೂಟ ಕೇವಲ 32% ಮತಗಳನ್ನ ಪಡಿತಾ ಇದೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟ 411ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಭರ್ಜರಿಯಾದ ಸಾಧನೆಯನ್ನ ಮಾಡಿ ನರೇಂದ್ರ ಮೋದಿ ಅವರು ದೇಶದ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟ ಸುಳಿವನ್ನ ಈ ಒಂದು ವರದಿ ನೀಡಿದೆ. ಖಂಡಿತವಾಗ್ಲೂ ಸರ್ವೆ ಸಂಸ್ಥೆಗಳು ನೀಡತಕ್ಕಂಥ ವರದಿ ಸತ್ಯ ಆಗ್ಬೇಕು ಅಂತ ಏನಿಲ್ಲ, ಅದೇ ರೀತಿ ಸುಳ್ಳಾಗ್ತವೆ ಅಂತಲೂ ಹೇಳಕ್ ಬರೋದಿಲ್ಲ. ಇದಿಷ್ಟು ಒಂದು ದೇಶದ ಜನರ ಮೂಡನ್ನು ತಿಳಿಯೋದಕ್ಕೆ ಈ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆಗಳು ಆ ಸಮಯದ ಒಂದು ಜನರ ಭಾವನೆಗಳನ್ನ ಅರಿತು ಈ ಸರ್ವೆ ಸಂಸ್ಥೆಗಳು ತಮ್ಮ ವರದಿಯನ್ನ ಬಿತ್ತರಿಸಿರ್ತವೆ. ಮುಂದೆ ಚುನಾವಣೆ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆ ಬೇಕಾದ್ರೂ ಆಗ್ಬೋದು. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.